ನಮಸ್ಕಾರ. ರಾಖಿ ಗಡಿಯ ಡಿಎನ್ಎ ವೈದಿಕ ಆರ್ಯರ ವಲಸೆಗೆ ಪುರಾವೆಗಳು. 1921 ಮತ್ತು 1922ರಲ್ಲಿ ದಯಾರಾಮ್ ಸಾಹ್ನಿ ಮತ್ತು ಜಾನ್ ಮಾರ್ಷಲ್ ಹರಪ್ಪ ಮತ್ತು ಮೊಹೆಂಜೊದಾರೋಗಳಲ್ಲಿ ಮೈದಾಳಿದ್ದ ನಗರ ನಾಗರಿಕತೆಗಳನ್ನು ಬೆಳಕಿಗೆ ತರ್ತಾರೆ. ಆಗ ಆ ನಾಗರಿಕತೆಯನ್ನು ಕಟ್ಟಿದವರು ಯಾರು ಅನ್ನುವ ಪ್ರಶ್ನೆ ಎದ್ದು ನಿಲ್ಲುತ್ತೆ. ಭಾರತದಲ್ಲಿ ಲಭ್ಯವಿರತಕ್ಕಂಥ ಅತ್ಯಂತ ಪ್ರಾಚೀನ ಸಂಸ್ಕೃತಿಯ ದಾಖಲೆ ಅಂತ ಹೇಳಿದ್ರೆ ತಲೆಮಾರುಗಳ ಮೂಲಕ ಹರಿದು ಬಂದಿರುವ ವೈದಿಕ ಸಂಸ್ಕೃತಿ. ಈ ಸಂಸ್ಕೃತಿ ಕಂಠಸ್ಥ ಸಂಪ್ರದಾಯದ ಮೂಲಕ ಹರಿದು ಬಂದಿರುವಂಥ ಅತ್ಯಂತ ಪ್ರಾಚೀನ ದಾಖಲೆ. ಈ ಪ್ರಾಚೀನ ದಾಖಲೆ ಅಂತ ಹೇಳಿದ್ರೆ ಋಗ್ವೇದ. ಋಗ್ವೇದದಲ್ಲಿ ಅಲೆಮಾರಿ ಪಶುಪಾಲಕ ಸಂಸ್ಕೃತಿಯ ಲಕ್ಷಣಗಳು ಇದಾವೆ ಹೊರತಾಗಿ ನಗರ ನಾಗರಿಕತೆಯ ಲಕ್ಷಣಗಳಿಲ್ಲ. ಹರಪ್ಪ ಮೊಹೆಂಜೊದಾರೋಗಳಲ್ಲಿ ಸಿಕ್ಕಿರುವ ಸರಕು ಸಂಸ್ಕೃತಿ, ಮುದ್ರೆಗಳ ಮೇಲಿರುವ ಐತಿಹ್ಯ, ಆಶಯಗಳು, ತಾಯಿ ಮೂರ್ತಿಗಳು ವೈದಿಕ ಸಂಸ್ಕೃತಿಗಿಂತ ಬೇರೆಯವೇ ಆಗಿದ್ದಾವೆ. ಆದ್ದರಿಂದ ಸಿಂಧೂ ಕಣಿವೆ ಅಂದರೆ ಸೈಂಧವ ಸಂಸ್ಕೃತಿಯ ಜನ ವೈದಿಕ ಸಂಸ್ಕೃತಿಗೆ ಸೇರಿದ ಜನ ಅಲ್ಲ ಅನ್ನುವ ತೀರ್ಮಾನಕ್ಕೆ ಬರಲಾಗುತ್ತೆ. ಜಾನ್ ಮಾರ್ಷಲ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಉಪಖಂಡಕ್ಕೆ ಹೊರಗಿನಿಂದ ಬಂದ ಆರ್ಯರು ಸೈಂಧವ ನಾಗರಿಕತೆಯ ಮೇಲೆ ದಾಳಿ ಮಾಡಿ ಅದನ್ನು ಹಾಳೆಗೆಳೆದರು ಅನ್ನುವ ವಾದವನ್ನು ಮಂಡಿಸ್ತಾರೆ. ಕಳೆದ 100ಕ್ಕೂ ಹೆಚ್ಚು ವರ್ಷಗಳಿಂದ ಈ ವಾದದ ಪರ ವಿರೋಧ ಚರ್ಚೆಗಳು ಸಾಗಿ ಬಂದಿದ್ದಾವೆ. ಆರ್ಯರು ಸೈಂಧವ ನಾಗರಿಕತೆಯನ್ನು ಹಾಳೆಗೆಡಲಿಲ್ಲ. ಅವರು ಸೈಂಧವ ನಾಗರಿಕತೆಯ ಪತನವಾದ ನಂತರ, ಕುಸಿದ ನಂತರ ಹಲವು ಅಲೆಗಳಲ್ಲಿ, ಹಲವು ಹಂತಗಳಲ್ಲಿ ಬಂದು ಮೂಲ ನಿವಾಸಿಗಳ ಜೊತೆಗೆ ಬೆರೆತಿರುವ ಆರ್ಯ ವಲಸೆಯ ವಾದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮನ್ನಣೆ ದೊರೆಯುತ್ತೆ. 21ನೇ ಶತಮಾನದಲ್ಲಿ ಪ್ರಾಚೀನ ಜನಾಂಗಗಳು ಎಲ್ಲಿಂದ ಎಲ್ಲಿಗೆ, ಯಾವ ಕಾಲದಲ್ಲಿ ಹೇಗೆ ಸಾಗಿದ್ವು ಅನ್ನೋದನ್ನು ಪ್ರಾಚೀನ ಪಳೆಯುಳಿಕೆಗಳಲ್ಲಿ ದಕ್ಕುವ DNA ವಿಶ್ಲೇಷಣೆ ಮಾಡಿ ತೀರ್ಮಾನ ಮಾಡುವ ಜೈವ ವೈಜ್ಞಾನಿಕ ತಂತ್ರಜ್ಞಾನ ಗಟ್ಟಿಯಾಗಿ ತೊಡಗುತ್ತೆ, ಪ್ರಬಲ ಆಗಿ ತೊಡಗುತ್ತೆ. ಇದು ಆರ್ಯರು ಪಾಂಟಿಕ್ ಸ್ಟೆಪ್ಪೆ ಪ್ರದೇಶದಿಂದ ಭಾರತದತ್ತ ವಲಸೆ ಬಂದರು ಎನ್ನುವ ವಾದಕ್ಕೆ ಪುರಾವೆಗಳನ್ನು ಒದಗಿಸುತ್ತೆ. ಈ ಕುರಿತಾಗಿ ಆಸಕ್ತಿ ಇರೋರು ವೈದಿಕ ಆರ್ಯರ ಮೂಲ ನೆಲೆಯ ಗುಟ್ಟು DNA ಬಿಚ್ಚಿಟ್ಟಾಗ ಅನ್ನುವ ವಿಡಿಯೋವನ್ನು ನೋಡಬಹುದು. ಅದರ ಕೊಂಡಿ ವಿವರಣೆಯಲ್ಲಿದೆ. ಹರಿಯಾಣ ರಾಜ್ಯದಲ್ಲಿರುವ ರಾಖಿ ಗಡಿ ಸೈಂಧವ ನಾಗರಿಕತೆಯ ಪುರಾತತ್ವ ನೆಲೆಗಳಲ್ಲಿ ಅತ್ಯಂತ ಬಹಳ ದೊಡ್ಡ ನಗರ ಆಗಿತ್ತು ಮತ್ತು ಬಹಳ ಮುಖ್ಯವಾದ ಸ್ಥಳ ಕೂಡ ಆಗಿತ್ತು. ರಾಖಿ ಗಡಿನಲ್ಲಿ ನಡೆಸಿದ ಅಗತ್ಯಗಳಲ್ಲಿ ಇಂದಿಗೆ ಅಂದಾಜು 4500 ವರ್ಷಗಳ ಹಿಂದೆ ಹೂಳಲಾಗಿದ್ದ ಹೆಂಗಸಿನ ಒಂದು ಅಸ್ಥಿಪಂಜರ ದಕ್ಕಿತು. ಈ ಅಸ್ಥಿಪಂಜರದಿಂದ ಪಡೆದ ಪ್ರಾಚೀನ DNA ಕುರಿತಾಗಿ ನಡೆಸಿದ ಅಧ್ಯಯನಗಳನ್ನು 1919ರಲ್ಲಿ ಸೇಲ್ ಪತ್ರಿಕೆಯಲ್ಲಿ ಶಿಂದೆ ನರಸಿಂಹನು ಅವರನ್ನು ಒಳಗೊಂಡಂಥ ತಂಡ ಪ್ರಕಟಣೆ ಮಾಡಿತು. DNA ವಿಶ್ಲೇಷಣೆ ಫಲಿತಾಂಶಗಳು ಭಾರತದಲ್ಲಿ ಹೊಸ ಬಿಸಿ ಬಿಸಿ ಚರ್ಚೆಗಳನ್ನು ಹುಟ್ಟುಹಾಕಿದವು. ವೈದಿಕ ಆರ್ಯರು ಭಾರತೀಯ ಮೂಲದವರು ಎನ್ನುವ ಬಣ ಮತ್ತು ಅವರು ಹೊರಗಿನಿಂದ ಬಂದವರು ಎನ್ನುವ ಬಣಗಳು ಈ ಸಂಶೋಧನೆಯ ಮೂಲಕ ಮುಖಾಮುಖಿಯಾದವು. ಆರ್ಯ ಎನ್ನುವ ಪದಕ್ಕೆ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಹಲವು ಅರ್ಥಗಳು ಇದೆಯಾದರೂ ಕೂಡ ತಳಿವಿಜ್ಞಾನ, ಜನ್ಯ ವಿಜ್ಞಾನ ಅಂದರೆ ಜೆನೆಟಿಕ್ಸ್ನಲ್ಲಿ ಕಂಚಿನ ಯುಗಕ್ಕೆ ಸೇರಿದ ಯುರೋಪ್ ಮತ್ತು ಕೇಂದ್ರ ಏಷ್ಯಾದ ಪಶುಪಾಲಕ ಮತ್ತು ಕೃಷಿಕ ಜನಾಂಗವನ್ನು ಅದು ಸೂಚಿಸುತ್ತೆ. ಸ್ಟೆಪ್ಪೆ ಪಾಂಟಿಕ್ಕು, ಯಾಮ್ನಾಯ, ಸಿಂಥಸ್ಥ, MLBA ಜನಾಂಗಗಳು DNA ಪರಿಭಾಷೆಯಲ್ಲಿ ಆರ್ಯ ಜನಾಂಗಕ್ಕೆ ಸೇರ್ತವೆ. ಈ ಜನಾಂಗಗಳು ಇಂಡೋ ಆರ್ಯನ್ ಭಾಷೆಗಳ ಹರಡುವಿಕೆಗೆ ಸಂಬಂಧಿಸಿದಂತೆ ಮತ್ತು ಸಂಸ್ಕೃತ ಈ ಭಾಷಾ ಕುಟುಂಬಕ್ಕೆ ಸೇರಿದೆ ಅಂತ ಭಾಷಾ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಇಂಡೋ ಯುರೋಪಿಯನ್ ಜನಾಂಗಗಳ DNA R1A1, R1A1 Z93 ಅನ್ನುವ ವಿಶೇಷ ಗುರುತುಗಳು ದಾಖಲಾಗಿದ್ದಾವೆ. ರಾಖಿ ಗಡಿಯ ಹೆಂಗಸಿನ DNA ಇಂಡೋ ಯುರೋಪಿಯನ್ನು ಹಾಗೆಯೇ ಇರಾನ್ ಮೂಲದ ಪಶುಪಾಲಕ ಕೃಷಿಕರ DNAಗಳಿಗೆ ವಿಶಿಷ್ಟವಾಗಿರುವ ಯಾವ ಕುರುಹುಗಳು ಕೂಡ ಇಲ್ಲ. ಅವುಗಳ ಬದಲು ದಕ್ಷಿಣ ಏಷ್ಯಾದ ಮೂಲದ ಜನಾಂಗೀಯ ಗುರುತುಗಳು ಮಾತ್ರ ಇರೋದು ಗೊತ್ತಾಗಿದೆ. ಆದ್ದರಿಂದ ಸೈಂಧವ ನಗರ ನಾಗರಿಕತೆಯನ್ನು ಕಟ್ಟಿದವರು ಭಾರತೀಯ ಉಪಖಂಡದ ಸ್ಥಳೀಯ ಜನಾಂಗದರು ಅನ್ನುವ ವಾದಕ್ಕೆ ಪುಷ್ಟಿ ದೊರೆತಿದೆ. ಇದೇ ಸಮಯದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ರೀಸ್ ಲ್ಯಾಬ್ನಲ್ಲಿ ನಡೆಸಿದಂಥ ಇನ್ನೊಂದು ಮಹತ್ವದಂಥ ಅಧ್ಯಯನ DNA ಅಧ್ಯಯನ ಮಧ್ಯ ಏಷ್ಯಾದ ಸ್ಟೆಪ್ಪೆ ಪಾಂಟಿಕ್ ಪ್ರದೇಶದ ಪಶುಪಾಲಕ ಕೃಷಿಕ ಜನಾಂಗಗಳು ಸಾಮಾನ್ಯ ಶಕೆ ಪೂರ್ವ 2500ರ ಅವಧಿಯಲ್ಲಿ ದಕ್ಷಿಣ ಏಷ್ಯಾದಂಥ ವಲಸೆ ಬಂದಿರೋದಕ್ಕೆ ಮಹತ್ವದವಾದಂಥ ಪುರಾವೆಗಳನ್ನು, ಸಾಕ್ಷ್ಯಗಳನ್ನು, DNA ಸಾಕ್ಷ್ಯಗಳನ್ನು ಒದಗಿಸಿದ್ದಾವೆ. ಇಂಡೋ ಯುರೋಪಿಯನ್ ಭಾಷಿಕ ಜನಾಂಗಗಳ ಈ ವಲಸೆ ಸೈಂಧವ ನಾಗರಿಕತೆ ಕುಸಿದ ನಂತರ ವೈದಿಕ ಆರ್ಯರು ಭಾರತ ಉಪಖಂಡವನ್ನು ಹೊಕ್ಕರು ಎನ್ನುವುದಕ್ಕೆ ಹೆಚ್ಚಿನ ಪ್ರಬಲ ಸಾಕ್ಷ್ಯಾಧಾರಗಳನ್ನ ನೀಡಿದ್ದಾವೆ. ವೈದಿಕ ಆರ್ಯರು ಹೊರಗಿನಿಂದ ಭಾರತಕ್ಕೆ ಬಂದವರು ಎನ್ನುವುದು ಸದ್ಯ ಉಗ್ರ ರಾಷ್ಟ್ರೀಯ ಮತ್ತು ಧಾರ್ಮಿಕ ವಾದದ ಹಿನ್ನೆಲೆಯಲ್ಲಿ ಒಂದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅದಕ್ಕಾಗಿ ಕೆಲವರು ರಾಖಿ ಗಡಿಯಲ್ಲಿ ಸಿಕ್ಕ ಅಸ್ಥಿಪಂಜರದ DNA ಹೊರಗಿನಿಂದ ಬಂದ ಜನಾಂಗಗಳ ಕುರುಹುಗಳಿಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ವೈದಿಕರು ಹೊರಗಿನಿಂದ ಬಂದಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಹಾಗೆ ವಾದ ಮಾಡ್ತಾ ಇರಬೇಕಾದ್ರೆ ಅವರು ವೈದಿಕ ಜನಾಂಗಗಳಲ್ಲಿ ಇಂಡೋ ಯುರೋಪಿಯನ್ DNA ವೈಶಿಷ್ಟ್ಯಗಳು ಇರೋದನ್ನ ಮರೆಮಾಚ್ತಾ ಇದ್ದಾರೆ. ಆರ್ಯರು ಭಾರತ ಉಪಖಂಡಕ್ಕೆ ವಲಸೆ ಬಂದ ನಂತರ ಅವರು ಮೂಲ ಸ್ಥಳೀಯ ಜನರೊಂದಿಗೆ ಸಂಕರಣಗೊಂಡರು. ಆದ್ದರಿಂದಲೇ
ಇಂದಿನ ಭಾರತೀಯ ಜನಾಂಗಗಳಲ್ಲಿ ENI ಅಂದರೆ ಏನ್ಸೆಸ್ಟ್ರಲ್ ನಾರ್ತ್ ಇಂಡಿಯನ್ ಮತ್ತು ಸ್ಟೆಪ್ಪೆ ಸ್ಥಳೀಯ ಮಿಶ್ರ ಸಂಯೋಜನೆ, ಹಾಗೆಯೇ ESI ಆನ್ಸೆಸ್ಟ್ರಲ್ ಸೌತ್ ಇಂಡಿಯನ್ ಮುಖ್ಯವಾಗಿ ಸ್ಥಳೀಯ ಪಾರಂಪರಿಕ ಮೂಲದ DNA ವೈಶಿಷ್ಟ್ಯಗಳು ಕಲಬೆರಕೆಯಾಗಿ ಕಂಡುಬರ್ತವೆ. ಈ ಎರಡೂ ಜನಾಂಗೀಯ ಗುಂಪುಗಳ ಸಂಯೋಜನೆ ಮತ್ತು ಕಲಬೆರಕೆಯಿಂದಲೇ ಇಂದಿನ ಭಾರತೀಯ ಜನಾಂಗದ ವೈವಿಧ್ಯ ಉಂಟಾಗಿದೆ. ಸೈಂಧವ ನಾಗರಿಕತೆಯ ಜನ ಸ್ಟೆಪ್ಪೆ ಮೂಲದ ವೈದಿಕರು ಆರ್ಯರಲ್ಲ, ಅವರು ಸ್ಥಳೀಯರು ಅನ್ನೋದು ಸದ್ಯಕ್ಕೆ ದಕ್ಕಿರುವ ತೀರ್ಮಾನ, DNA ಅಧ್ಯಯನಗಳಿಂದ ದಕ್ಕಿರುವ ತೀರ್ಮಾನ. ಆದರೆ ಈ ತೀರ್ಮಾನ ಕೇವಲ ಒಂದೇ ಒಂದು ವ್ಯಕ್ತಿಯ DNA ಆಧರಿಸಿ ಮಾಡಿದ್ದಾಗೈತೆ. ಆದ್ದರಿಂದಲೇ ಸೈಂಧವ ನಾಗರಿಕತೆಯಲ್ಲಿ ಸ್ಟೆಪ್ಪೆ ಮೂಲದ ಇಂಡೋ ಯುರೋಪಿಯನ್ ಭಾಷಿಕ ಕುಟುಂಬಕ್ಕೆ ಸೇರಿದ ಯಾವುದೇ ಜನ ಇರಲಿಲ್ಲ ಅನ್ನುವ ಆತುರ ತೀರ್ಮಾನಕ್ಕೆ ನಾವು ಬರೋದಕ್ಕೆ ಆಗೋದಿಲ್ಲ. ಇಡೀ ದಕ್ಷಿಣ ಏಷ್ಯಾ ಜನಸಂಖ್ಯೆಯ ವಂಶಜನ್ಯ ಚರಿತ್ರೆ ಅಂದರೆ ಜೆನೆಟಿಕಲ್ ಹಿಸ್ಟ್ರಿ ಬಹಳ ಸಂಕೀರ್ಣ ಆಗಿದ್ದು ಹಲವು ಜನಾಂಗಗಳ ಕಲಬೆರಕೆ ಆಗಿದೆ. ಹೆಚ್ಚು DNA ಪ್ರತಿಚಯಗಳು ಸಿಕ್ಕರೆ ಸೈಂಧವ ನಾಗರಿಕತೆಯ ಜನ ಯಾರು ಅಂತ ಖಚಿತವಾಗಿ ಹೇಳ್ಬೋದು. ಸದ್ಯಕ್ಕೆ ಅವರು ಹೊರಗಿನಿಂದ ವಲಸೆ ಬಂದ ಸ್ಟೆಪ್ಪೆ ಮೂಲದ ಇಂಡೋ ಯುರೋಪಿಯನ್ ಭಾಷಿಕರಲ್ಲ ಮತ್ತು ವೈದಿಕ ಆರ್ಯರಲ್ಲ ಅನ್ನೋ ತೀರ್ಮಾನ ಈಗ ನಿಂತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ DNA ದಕ್ಕಿದಾಗ, ಪ್ರಾಚೀನ DNA ದಕ್ಕಿದಾಗ ಸೈಂಧವ ಕಣಿವೆಯ ಜನ ನಿಜವಾಗಲೂ ಯಾರಾಗಿದ್ದರು ಅಂತ ಇನ್ನೂ ಹೆಚ್ಚು ಸ್ಪಷ್ಟತೆ ಸಿಗಬಲ್ಲದು. ಅಲ್ಲಿ ತನಕ ನಾವು ಕಾದು ಸದ್ಯಕ್ಕೆ ಸೈಂಧವ ನಾಗರಿಕತೆಯ ಜನ ವೈದಿಕ ಆರ್ಯರಲ್ಲ ಅಂತ ಒಪ್ಕೊಳ್ಬೇಕಾಗುತ್ತೆ. ಈ ಕುರಿತಾಗಿ ಹೆಚ್ಚಿನ ಅಧ್ಯಯನಗಳು ಬಂದಾಗ ಮುಂದಿನ ವಿಡಿಯೋಗಳಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರಗಳ